ಈ ಕಾರ್ಯಕ್ರಮದ ಅಧ್ಯಕ್ಷರು ಈ ಸಂಸ್ಥೆಯನ್ನು ಬಲಿಷ್ಠವಾಗಿ ಕಟ್ಟಿ ತುಂಬ ಎಕ್ಸ್ಟೆನ್ಸಿವ್ ಆಗಿ ಬೆಳೆಸಿ ಅಧ್ಯಕ್ಷನೇ ವಹಿಸಿರ್ತಾ ನಮ್ಮ ಸುಮಂತ್ ಜೈನ್ ಅವರೇ ಹಾಗೂ ಈ ಕಾರ್ಯಕ್ರಮದ ಉದ್ಘಾಟನೆ ಮಾಡಿರ್ತಕ್ಕಂಥ ನಮ್ಮ ಮಾಜಿ ಸಚಿವರು ಅವರು ನೋಡಿದ್ರೆ ನಾನು ತೀರ್ಥಹಳ್ಳಿಯಲ್ಲಿ ಕೆಲಸ ಮಾಡಬೇಕಾದ್ರೆ ಕಿಮ್ಮನೆ ರತ್ನಾಕರ್ ನಾನು 10 ವರ್ಷ ಅವ್ರ ಜೊತೆ ಕೆಲಸ ಮಾಡಿದ್ದೀನಿ. ತುಂಬ ಸರಳ ಸಜ್ಜನಕ್ಕೆ ಅವ್ರ ನೆನಪು ಬಂತು ಸರ್ ನಿಮ್ಮ ನೋಡಿ. ಅಭಯ ಚಂದ್ರ ಜೈನ್ ಅವರೇ ಹಾಗೂ IAS ಅಧಿಕಾರಿ ರಾಜೇಶ್ವರಿ ಅವರೇ ಮತ್ತು ವೇದಿಕೆ ಮೇಲೆ ಡಾಕ್ಟರ್ ದೀಪಕ್ ಅವರೇ ಮತ್ತು ಎಲ್ಲ ಲೆಕ್ಚರರ್ ಮತ್ತು ಎಲ್ಲ ವಿದ್ಯಾರ್ಥಿಗಳು ಮತ್ತು ಶಿಕ್ಷಕರ ವೃಂದದವರೇ. ಈ ಸಂಸ್ಥೆ ಏನಿದೆ, ನಾನು ಅವ್ರ ಜೊತೆ ಮಾತಾಡ್ತಾ ಇದ್ದೆ, ಕೇವಲ 4.5 ವರ್ಷದಲ್ಲಿ ಇಷ್ಟೊಂದು ಬೃಹತ್ ಮಟ್ಟದಲ್ಲಿ ಕಟ್ಟಿದ್ದಾರೆ ಅಂದರೆ ಅವರ ಸಾಧನೆ ನಿಜವಾಗ್ಲೂ ಗ್ರೇಟ್. ಐ ಅಪ್ರಿಷಿಯೇಟ್ ಹಿಮ್ ಹೋಲ್ ಹಾರ್ಟೆಡ್ಲಿ ಸುಮಂತ್ ಜೈನ್ ಅವ್ರಿಗೆ. ಯಾಕಂದರೆ ಇದು ಅವರಿಗೆ ಎಷ್ಟು 35 ಇಯರ್ಸ್, ನಿಮಗೆ ಕೇವಲ 35 ವರ್ಷದಲ್ಲಿ ತುಂಬ ದೊಡ್ಡ ಸಾಧನೆ ಇದು. ಒಂದು ವಿದ್ಯಾಸಂಸ್ಥೆ ಕಟ್ಟೋದು ಅದು ಅಷ್ಟು ಸುಲಭ ಅಲ್ಲ. ನನಗೆ ಅವರು ಮೊದಲನೇದಾಗಿ ಅವರಿಗೆ ಅಭಿನಂದನೆ ಸಲ್ಲಿಸ್ತೀನಿ. ಮತ್ತು ವಿದ್ಯಾರ್ಥಿಗಳು ಅಂದರೆ ಏನು ಮಾಡಬೇಕು, ಆಲ್ಟರ್ನೇಟ್ ಇಲ್ಲ. ಏನಾದರೂ ಸ್ಟಡೀಸ್ಗೆ ಆಲ್ಟರ್ನೇಟ್ ಇದೆಯಾ, ಬೇರೆ ಮಾರ್ಗ ಇದೆಯಾ? ದೇರ್ ಈಸ್ ನೋ ಆಲ್ಟರ್ನೇಟಿವ್. ಏನಾದರೂ ಸೈಡ್ ಮಾರ್ಗದಲ್ಲಿ ಹೋಗಿ ಓದ್ಕೊಂಡು ರ್ಯಾಂಕ್ ತೆಗಿಯೋಕ್ಕಾಗುತ್ತಾ ಮಕ್ಕಳೇ? ಸಾಧ್ಯ ಇಲ್ಲ. ಸೊ ದೇರ್ ಈಸ್ ನೋ ಆಲ್ಟರ್ನೇಟಿವ್ ಮೆಥಡ್. ಓದಲೇಬೇಕು. ಸ್ಟಡಿ ಇಂಟು ಸ್ಟಡಿ, ರ್ಯಾಂಕ್ ವಿಲ್ ಬಿ ರೆಡಿ. ಏನು? ಸ್ಟಡಿ ಇಂಟು ಸ್ಟಡಿ, ರ್ಯಾಂಕ್ ವಿಲ್ ಬಿ ರೆಡಿ. ನಾನು ಕೇಳ್ತಾ ಇದ್ರು, ನೀಟ್ ನನ್ನ ಮಗಳು 3 ಇಯರ್ಸ್ ಬ್ಯಾಕು CFL ಓದಿದಾಳೆ, ಸಂಜನಾ DS ಅಂತ, ಗೂಗಲಲ್ಲಿ ಹೊಡೆದ್ರೆ ಸಿಗುತ್ತೆ. ಶಿ ಟುಕ್ 431 ಆಲ್ ಇಂಡಿಯಾ ರ್ಯಾಂಕಿಂಗ್. ಅವಳು ಮೆಡಿಕಲ್ ಹೋಗಲಿಲ್ಲ. ಅವಳು KVPY ಅಂತ ಎಕ್ಸಾಮ್ ಇತ್ತು, ಈಗಿಲ್ಲ, ಅದು ಗೊತ್ತಿದೆಯಾ? ಅದರಲ್ಲಿ 228 ತಗಲು. ಅವಳು ಮನೆಯಲ್ಲೇ ಇದ್ಲು, ಮನೇಲಿ ಇದ್ಕೊಂಡೇ ಓದಿದ್ದು. ಬಟ್ ನನಗೆ ಅವಳು ಸಾಧನೆ, ನಾನೇ ಅವಳು ಫ್ಯಾನ್ ಆಗಿಬಿಟ್ಟೆ, ಮಗಳ ಫ್ಯಾನ್ ಆಗಿಬಿಟ್ಟೆ ನಾನು. ಯಾಕಂದರೆ ಆರಾಮಾಗಿ TV ನೋಡಿಕೊಂಡು 9-9ವರೆಗೆ ಮಲಗಿ ಆ ಸಾಧನೆ ಮಾಡಬೇಕು. ಅವಾಗ ನಾನು ಅರ್ಥ ಮಾಡಿಕೊಂಡೆ, ಓದೋದು ಒಂದು ಮೆಥಡ್ ಇದೆ, ಅದು ನನ್ನ ಮಗಳಲ್ಲಿತ್ತು, ನನಗೆ ಗೊತ್ತಿರಲಿಲ್ಲ. ಯಾವತ್ತೂ ಅಷ್ಟೇ 5 hours ನೆನ್ಪಿಟ್ಕೊಳ್ಳಿ. 5 hours ರೀಡ್, ರೀಕಾಲ್, ರಿಪೀಟ್, ರಿಜಿಸ್ಟರ್ ಆ್ಯಂಡ್ ರಿಹರ್ಸ್. ಆಯಿತಾ? 5 hours. ಕೆಲವ್ರು ಹೇಳ್ತಾರೆ, ನಾವು ಮೆಡಿಕಲ್ ಓದಬೇಕಾದ್ರೆ ಹೇಗೆ ನೆನ್ಪಿಟ್ಕೊತೀರಾ? ಏನಿಲ್ಲ, ರಿಪೀಟೆಡ್ ರೀಡಿಂಗ್ಸ್ ಅಷ್ಟೇ. ಎಲ್ಲರಿಗೂ ಒಂದೇ ಮೆದುಳು, ಬ್ರೈನ್ ಎಲ್ಲರಿಗೂ ಬೇರೆ ಬೇರೆ ಇದೆಯಾ? ನಾವು ಅನಾಟಮಿ ಡಿಸೆಕ್ಷನಲ್ಲಿ ನೋಡಿದಾಗ ಎಲ್ಲರದ್ದು ಬ್ರೈನ್ ಒಂದೇ ಥರ ಇತ್ತಪ್ಪ, ಏನು ಬೇರೆ ಬೇರೆ ಇರಲ್ಲ. ಬಟ್ ಯಾರು ಎಫರ್ಟ್ ಹಾಕ್ತಾರೆ, ಯಾರು ಓದ್ತಾರೆ, ಅವರಿಗೆ ವಿಜಯ ಸಿಗುತ್ತೆ. ಈಗೆಲ್ಲ ರ್ಯಾಂಕ್ ತೆಗೆದವರಿಗೆಲ್ಲ ನೀವೆಲ್ಲ ಸರ್ಟಿಫಿಕೇಟ್ ಕೊಟ್ಟು ಅಪ್ರಿಷಿಯೇಟ್ ಮಾಡಿದ್ರಲ್ವಾ? ಅವರು ತುಂಬ ಸಾಧನೆ ಇದೆ, ಬಟ್ ಬೇರೆಯವರು ಸಾಧನೆ ಮಾಡಿಲ್ಲ ಅಂತ ಇಲ್ಲ. ಓದೋ ಮೆಥಡ್ ಸ್ವಲ್ಪ ರಾಂಗ್ ಆಗಿರ್ಬೋದು, ಅಂಡರ್ಸ್ಟ್ಯಾಂಡಿಂಗ್ ಕೆಪಾಸಿಟಿ ಸ್ವಲ್ಪ ಬೇರೆ ಬೇರೆ ಥರ ಇರ್ಬೋದು. ಸೊ ಅದಕ್ಕೆ ಓದೋ ಮೆಥಡನ್ನು ಕರೆಕ್ಟಾಗಿದ್ದರೆ ಇಷ್ಟಪಟ್ಟು ಓದಬೇಕು, ಕಷ್ಟಪಟ್ಟು ಓದಬಾರ್ದು. ಇದರ್ಥ ಆಯ್ತಾ? ತುಂಬ ಯು ಶುಡ್ ಲವ್ ಯುವರ್ ಸಬ್ಜೆಕ್ಟ್ಸ್. ಅವಾಗ ಮಾತ್ರ ಯು ವಿಲ್ ಎಂಜಾಯ್ ಇದು ಸ್ಟಡೀಸ್. ಎಷ್ಟು ಜನ ಮೈಸೂರು ಮೆಡಿಕಲ್ ಕಾಲೇಜ್ ಹೋಗ್ಬೇಕಂತ ಇದ್ದೀರಿ? ಕೆಲವು. ನಾನು ಮೈಸೂರು ಮೆಡಿಕಲ್ ಕಾಲೇಜಲ್ಲಿ MBBS ಮಾಡಿದ್ದು, MS ಕೂಡ ಮೈಸೂರು ಮೆಡಿಕಲ್ ಕಾಲೇಜೇ ಮಾಡಿದ್ದು. ನಂಗೆ ತುಂಬ ಜೀವ ಅದು. ನನಗೆ ಮೈಸೂರು ಮೆಡಿಕಲ್ ಕಾಲೇಜ್ ಅಂದರೆ ಒಂದು ಅರ್ಧ ಜೀವನ ಅಲ್ಲೇ ಕಳೆದಿದ್ದೀನಿ. ಯಾಕಂದರೆ ನಾವು ಓದುವಾಗ ಏನಾದರೂ ಡಿವಿಯೇಷನ್ ಇನ್ ದ ಮೈಂಡ್, ನಮ್ಮ ಮೈಂಡಲ್ಲಿ ಏನಾದರೂ ಡಿವಿಯೇಷನ್ ಬಂತು ಅಂದರೆ, ಈ ಕುದುರೆಗೆ ಒಂದು ಕಟ್ಟಿರ್ತಾರೆ ಗೊತ್ತಾ, ಆ ಮೆಥಡಲ್ಲೇ ಓದ್ಕೊಂಡು ಹೋದರೆ ನಿಮ್ಗೇನು ಸಮಸ್ಯೆ ಆಗಲ್ಲ. ಚೆನ್ನಾಗಿ ಓದಿ. ಮತ್ತು ಗುರುವಿನ ಗುಲಾಮ ಆಗುವ ತನಕ ದೊರೆಯದಂಡ ಮುಕುತಿ ಅಂತ ದೊಡ್ಡವರು ಹೇಳಿದ್ದಾರೆ. ಹೌದಾ? ಕೇಳಿದ್ದೀರಾ? ಯಾರು ಗುರುಗಳಿಗೆ ರೆಸ್ಪೆಕ್ಟ್ ಕೊಡ್ತಾರೆ, ತಂದೆ ತಾಯಿಗೆ ಯಾರು ರೆಸ್ಪೆಕ್ಟ್ ಕೊಡ್ತಾರೆ, ಯಾರು ದೇವರ ಮೇಲೆ ನಂಬಿಕೆ ಇಟ್ಟಿರ್ತಾರೆ, ಅವ್ರಿಗೆ ಯಾವತ್ತೂ ದೇವರು ಕೈ ಬಿಡಲ್ಲ. ನೀವು ಟೀಚರ್ಸ್ ಹೆಸರು ಹೇಳ್ತಾ ಇದ್ದಾಗಲೇ ನೀವು ಜೋರಾಗಿ ಕೂಗ್ತಾ ಇದ್ರಿ, ಅದು ನಿಮ್ಮ ಗುರುಗಳ ಮೇಲಿರೋ ಒಂದು ಪ್ರೀತಿ ತೋರಿಸ್ತಾ ಇತ್ತು. ನನಗೆ ತುಂಬ ಖುಷಿ ಆಯಿತು. ಎಷ್ಟೊಂದು
ಟೀಚರ್ಸ್ ಮೇಲೆ ಇವರು ಗೌರವ ತೋರಿಸ್ತಾರೆ. ಆ ಒಂದು ಶಕ್ತಿನೇ ನಿಮಗೆ ತುಂಬ ದೊಡ್ಡ ಸ್ಫೂರ್ತಿ ಆಗುತ್ತೆ. ಮತ್ತು ಓದಿ 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 ಒಂದು ಡಾಕ್ಟರ್ ಆಗ್ತೀನೋ, ಇಂಜಿನಿಯರ್ ಆಗ್ತೀನೋ, ಲಾಯರ್ ಆಗ್ತೀನೋ, ಲೆಕ್ಚರರ್ ಆಗ್ತೀನೋ, IAS ಅಧಿಕಾರಿ ಆಗ್ತೀನೋ ಅದು ಮುಖ್ಯ ಅಲ್ಲ. ಎಲ್ಲದಕ್ಕಿಂತ ಏನಾಗಬೇಕು, ಕುವೆಂಪು ಅವರು ಎಷ್ಟು ಚೆನ್ನಾಗಿ ಹೇಳಿದ್ದಾರೆ ಗೊತ್ತಾ? ಏನು ನೆನಪಿದೆಯಾ? ಯಾರಾದರೂ ಒಂದು ಕುವೆಂಪು ಪುಸ್ತಕ ಓದಿದ್ದೀರಾ? ಏನಾದರೂ ಆಗು, ಮೊದಲು ಮಾನವನಾಗು. ಏನಾದರೂ ಲಾಸ್ಟಿಗೆ ಮನುಷ್ಯನಾಗಬೇಕಂತೆ. ನಾನು ನೋಡಿದ್ದೀನಿ, ಅಧಿಕಾರ ಬಂದ ಮೇಲೆ ಏನಾಗುತ್ತೆ, 5 ಆಗಳ ಬಂದ್ಬಿಡ್ತವೆ. ಅಧಿಕಾರ ಬಂದ ಮೇಲೆ ಅಹಂಕಾರ ಬರುತ್ತೆ, ಅತಿಯಾಸೆ ಬರುತ್ತೆ, ಅಸಡ್ಡೆ ಬರುತ್ತೆ, ಗೊತ್ತಾಯ್ತಾ? ಅಲರ್ಜಿ. ಅಂದರೆ ಒಂದು ಅಧಿಕಾರ ಅನ್ನೋದು ಶಾಶ್ವತ ಅಲ್ಲ, ಬಟ್ ಅದೆಲ್ಲ ಬಂದ್ಬಿಡುತ್ತೆ. ಅದು ಬರ್ಸ್ಕೊಬಾರ್ದು. ಹೀಗೆ ಹೇಳ್ತಾ, ಕಷ್ಟಪಟ್ಟು ಓದೋದಕ್ಕಿಂತ ಇಷ್ಟಪಟ್ಟು ಓದಿ ಅಂತ ಹೇಳ್ತಾ ನನ್ನ ಮಾತು ಮುಗಿಸ್ತೀನಿ. ಸತ್ಯ, ಸ್ಪಷ್ಟ, ನೇರ ಸುದ್ದಿಯೊಂದಿಗೆ U+ TV. ಇದು ಹೊಸತನದ ಸಂಕಲನ.